पूज्याय राघवेन्द्राय सत्यधर्मरताय च भजतां कल्पवृक्षाय ನಮತಾಂ ಕಾಮಧೇನವೇ. ರಾಯರ ಸಪ್ತೋತ್ಸವದ ಈ ಶುಭ ಪರ್ವ ಕಾಲದಲ್ಲಿ ರಾಯರ ಮಹಿಮೆಯನ್ನು, ಚರಿತ್ರೆಯನ್ನು ಭಕ್ತಿಯಿಂದ ಕೇಳಿ ಅದನ್ನು ದೇಹದಲ್ಲಿ, ಆತ್ಮನಲ್ಲಿ, ಮನಸ್ಸಿನಲ್ಲಿ ತುಂಬಿಕೊಳ್ಳುವುದು ಅತ್ಯಂತ ಪವಿತ್ರವಾದ ಒಂದು ಸತ್ಕಾರ್ಯ. ಇದರಿಂದ ನಮ್ಮ ಇಷ್ಟಾರ್ಥಗಳು ಸುಲಭವಾಗಿ ನೆರವೇರುತ್ತೆ. ಅಷ್ಟೇ ಅಲ್ಲ, ಈ ಜೀವನವೇ ಪವಿತ್ರವಾಗುತ್ತೆ. ಆ ಗುರುವಿನ ಚರಿತ್ರೆಯಲ್ಲಿ ಶ್ರೀಮನ್ನಾರಾಯಣ ದೇವರು ನಿತ್ಯ ಸನ್ನಿಹಿತರಾಗಿದ್ದಾರೆ. ಇಂತಹ ಅದ್ಭುತವಾದ ಪವಿತ್ರ ಕ್ಷಣಗಳನ್ನು ಈಗ ಕಳೆಯೋಕ್ಕೆ ನಾವು ಪ್ರಾರಂಭ ಮಾಡೋಣ. ಆ ಪವಿತ್ರ ಕ್ಷಣಗಳಿಗೆ ಸುಸ್ವಾಗತವನ್ನು ಕೂಡ ಹೇಳೋಣ. ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಯಾವ ಕುಲದಲ್ಲಿ ಅವತಾರವನ್ನು ಮಾಡಿದ್ದಾರೋ ಅದರ ಆ ಕುಲದ ಬಗ್ಗೆ ಇವತ್ತು ಪೀಠಿಕಾ ರೂಪದಲ್ಲಿ ತಿಳಿಯೋಣ. ಅನಾದಿ ಕಾಲದಿಂದ ತಪೋ ಮಹಿಮೆಯಿಂದ ಪ್ರಕಾಶಮಾನವಾಗಿರುವ ಗೌತಮ ಮಹರ್ಷಿಗಳ ಪವಿತ್ರ ವಂಶ ಈ ಭೂಮಿಯ ಮೇಲೆ ಜ್ಞಾನಗಂಗೆಯಂತೆ ಹರಿದು ಬಂದಿದೆ. ಆ ವಂಶದಲ್ಲಿ ಹುಟ್ಟಿರುವಂತಹ ಮಹನೀಯರು ಸಾಮಾನ್ಯ ಮನುಷ್ಯರಂತೆ ಅಲ್ಲ. ವೇದಸ್ವರವೇ ಅವರ ಉಸಿರಾಗಿರುತ್ತೆ, ಧರ್ಮವೇ ಅವರ ನಡೆಯಾಗಿರುತ್ತೆ, ಭಗವದ್ಭಕ್ತಿ ಅವರ ಜೀವಧಾರೆಯಾಗಿರುತ್ತೆ. ಕಾಲದ ಅನಂತ ಪ್ರವಾಹದಲ್ಲಿ ಅನೇಕ ಯುಗಗಳು ಸರಿದರೂ ಕೂಡ ಆ ವಂಶದ ತೇಜಸ್ಸು ಕ್ಷೀಣಿಸೋದಿಲ್ಲ. ಅದು ಇನ್ನಷ್ಟು ಗಾಢವಾಗಿ, ಇನ್ನಷ್ಟು ದಿವ್ಯವಾಗಿ ಪ್ರಜ್ವಲಿಸುತ್ತಲೇ ಇರುತ್ತೆ. ಇಂತಹ ಮಹಾಪುಣ್ಯ ಪರಂಪರೆಯಲ್ಲಿ ದೈವ ಸಂಕಲ್ಪದಂತೆ ಶ್ರೀ ಕೃಷ್ಣ ಭಟ್ಟರು ಭೂಮಿಯಲ್ಲಿ ಅವತಾರವನ್ನು ಮಾಡ್ತಾರೆ. ಅಂತಹ ಮಹಾಪುಣ್ಯ ಪರಂಪರೆಯಲ್ಲಿ ಚೋಳಮಂಡಲದ ಪವಿತ್ರವಾದ ಭುವನಗಿರಿ ಕ್ಷೇತ್ರವು ಕಂಗೊಳಿಸುತ್ತೆ. ಇದುವೇ ಅವರೆಲ್ಲರ ಜನ್ಮಭೂಮಿ ಆಗಿರುತ್ತೆ. ಬ್ರಾಹ್ಮಣ ಸಮಾಜದ ಗೌರವಕ್ಕೆ ಪಾತ್ರವಾಗಿರುವಂತಹ ಪೌಷ್ಟಿಕ ವಂಶದಲ್ಲಿ ಹುಟ್ಟಿದ ಅವರು ಹುಟ್ಟಿದ ಕ್ಷಣದಿಂದಲೇ ಶಾಂತ ಸ್ವಭಾವದವರಾಗಿರ್ತಾರೆ. ಸಾತ್ವಿಕತೆ ಮತ್ತು ಅಧ್ಯಾತ್ಮ ಚೈತನ್ಯದ ಸಂಕೇತವಾಗಿ ಕಂಗೊಳಿಸ್ತಾರೆ ಅವರು. ಸದಾಚಾರ ಅವರ ಸ್ವಭಾವ ಅಂತ ತಿಳ್ಕೊಳ್ಳೋದಕ್ಕಿಂತ ಅದು ಅವರ ಸ್ವರೂಪವೇ ಆಗಿರುತ್ತೆ. ಮಧ್ವ ಸಿದ್ಧಾಂತದ ತತ್ವಜ್ಯೋತಿ ಅವರ ಹೃದಯದಲ್ಲಿ ನಿರಂತರವಾಗಿ ಪ್ರಕಾಶಮಾನವಾಗಿರುತ್ತೆ. ಆದರೆ ಕೃಷ್ಣ ಭಟ್ಟರ ಮಹಿಮೆ ಕೇವಲ ಶಾಸ್ತ್ರಜ್ಞಾನದಲ್ಲಿ ಮಾತ್ರ ಅದು ಸೀಮಿತವಾಗಿರಲಿಲ್ಲ. ಅವರ ಕೈಗಳಲ್ಲಿ ಸ್ಪಂದಿಸುವ ವೀಣೆಯ ನಾದವು ಮಾನವರ ಕಿವಿಗಳಿಗೆ ಕೇಳುವ ಅತ್ಯಂತ ಮಧುರವಾದ ಒಂದು ಸಂಗೀತ. ಅದು ಆತ್ಮವನ್ನು ದೈವಿಕ ಶಾಂತಿಯ ಕಡೆ ಕರೆದೊಯ್ಯುವ ಪರಬ್ರಹ್ಮನ ಸ್ಪಂದನದಂತೆ ಅನುಭವಿಸುವ ದಿವ್ಯ ಶಬ್ದ. ಆ ವಾಣಿದೇವಿಯ ಅನುಗ್ರಹವು ಅವರ ನಾದದಲ್ಲಿ ನಿತ್ಯವಾಗಿಯೂ ವಾಸ ಮಾಡಿಕೊಂಡಿರುತ್ತೆ. ಆದ್ದರಿಂದಲೇ ಅವರು ವೈದಿಕ ಶಿರೋಮಣಿಯಾಗಿ ಪ್ರಸಿದ್ಧರಾಗಿದ್ದಾರೆ. ಆ ಕೃಷ್ಣ ಭಟ್ಟರ ಕೀರ್ತಿಯ ಅಲೆಗಳು ದೂರದ ವಿಜಯನಗರದ ಮಹಾಸಾಮ್ರಾಜ್ಯಕ್ಕೂ ತಲುಪಿರುತ್ತೆ. ಲೋಕವಿಖ್ಯಾತರಾದ ಮಹಾರಾಜರಾದ ಕೃಷ್ಣದೇವರಾಯರ ಕಿವಿಗೆ ಈ ಕೃಷ್ಣ ಭಟ್ಟರ ಮಹಿಮೆ ತಲುಪಿರುತ್ತೆ. ರಾಜ ಹೃದಯವು ಭಕ್ತಿಯಿಂದ ನತವಾಗಿರುತ್ತೆ. ಅವರನ್ನು ಆಸ್ಥಾನ ಗುರುಗಳಾಗಿ ಸ್ವೀಕಾರ ಮಾಡಬೇಕು ಎಂದು ಅವನು ನಿಶ್ಚಯ ಮಾಡಿರ್ತಾನೆ. ಅದು ಕೇವಲ ರಾಜ ಸನ್ಮಾನವಲ್ಲ, ಅವರ ಜ್ಞಾನಕ್ಕೆ ರಾಜಮುದ್ರೆ ಬಿದ್ದ ಒಂದು ದಿವ್ಯ ಘಟ್ಟವಾಗಿರುತ್ತೆ. ನನ್ನ ತಲೆಯ ಮೇಲೆ ಧರಿಸಿರುವಂತಹ ಮುತ್ತಿನ ತುರಾಯಿಯನ್ನು ಕಳಚಿ ಆ ಕೃಷ್ಣ ಭಟ್ಟರಿಗೆ ಸಮರ್ಪಿಸಬೇಕು ಎಂಬುದಾಗಿ ಆ ರಾಜ ತೀರ್ಮಾನವನ್ನು ಮಾಡ್ತಾನೆ. ಹಾಗೆಯೇ ಮಾಡ್ತಾನೆ ಕೂಡ. ಮತ್ತು ಹೇಳ್ತಾನೆ, ಇದು ರಾಜ ಸನ್ಮಾನವಲ್ಲ, ಇದು ಜ್ಞಾನ ಸನ್ಮಾನ. ರತ್ನ ಖಚಿತವಾದ ಕಡಗಗಳಿಂದ ಮಾಡಿದ
ಗೌರವ ಕೃಷ್ಣ ಭಟ್ಟರ ತೇಜಸ್ಸಿನ ಮುಂದೆ ಅಲ್ಪವಾಗೇ ತೋರುತ್ತೆ. ಆದರೆ ರಾಜ ಅದನ್ನು ತುಂಬ ಪ್ರೀತಿಯಿಂದ ಅಂಥ ಗೌರವವನ್ನು ಸಲ್ಲಿಸ್ತಾನೆ. ಆಗಿನ ಕಾಲದ ರಾಜರು ಹೀಗೆ ಜ್ಞಾನಕ್ಕೆ ಎಲ್ಲಿಲ್ಲದ ಮಹತ್ವವನ್ನು ನೀಡ್ತಾ ಇದ್ರು. ಜ್ಞಾನವಿದ್ದಲ್ಲಿ ತಾವೇ ಹುಡುಕಿ ಹೋಗ್ತಾ ಇದ್ರು. ಜ್ಞಾನಿಗಳಿಗೆ ಎಲ್ಲಿಲ್ಲದ ಗೌರವವನ್ನು ಸಲ್ಲಿಸ್ತಾ ಇದ್ರು. ಕಾಲಚಕ್ರ ಹೀಗೆ ಮುಂದುವರಿಯುತ್ತೆ. ಇದೇ ಕೃಷ್ಣ ಭಟ್ಟರ ಜ್ಞಾನ ತೇಜಸ್ಸಿನ ವಂಶದಲ್ಲಿ ಕನಕಾಚಲ ಎಂಬ ಒಬ್ಬ ಮಗ ಹುಟ್ಟುತ್ತಾನೆ. ತಂದೆಯ ಪ್ರತಿಬಿಂಬದಂತೆ ಬೆಳೀತಾ ಹೋಗ್ತಾನೆ. ಪಾಂಡಿತ್ಯದಲ್ಲಿ, ವಿನಯದಲ್ಲಿ, ಧರ್ಮನಿಷ್ಠೆಯಲ್ಲಿ ತಂದೆಗೆ ಸರಿಸಾಟಿಯಾಗಿ ಬೆಳೀತಾ ಹೋಗ್ತಾನೆ. ಜ್ಞಾನ ಪರಂಪರೆ ಒಂದು ದೀಪದಿಂದ ಮತ್ತೊಂದು ದೀಪ ಹತ್ತುವಂತೆ ಇವರ ವಂಶದಲ್ಲಿ ಜ್ಞಾನ ಪರಂಪರೆಯೂ ಹಾಗೇ ಮುಂದುವರಿಯುತ್ತಾ ಹೋಗುತ್ತೆ. ಈ ದೀಪಶಿಖೆಯ ಮುಂದಿನ ಕಿರಣ ತಿಮ್ಮಣ್ಣ ಭಟ್ಟರು. ಕೃಷ್ಣ ಭಟ್ಟರ ಮಗ ಕನಕಾಚಲ ಭಟ್ಟರು, ಕನಕಾಚಲ ಭಟ್ಟರ ಮಗ ತಿಮ್ಮಣ್ಣ ಭಟ್ಟರು. ಕನಕಾಚಲ ಭಟ್ಟರ ಪುತ್ರನಾಗಿ ಜನಿಸಿದ ತಿಮ್ಮಣ್ಣ ಭಟ್ಟರು ತಿರುಪತಿ ಶ್ರೀನಿವಾಸ ದೇವರ ಪರಮ ಭಕ್ತರಾಗ್ತಾರೆ. ಅವರ ಜೀವನ ಭಕ್ತಿ ಮತ್ತು ಜ್ಞಾನಗಳ ಸಂಗಮ ತೀರ್ಥದಂತೆ ಇರುತ್ತೆ. ಅಧ್ಯಾತ್ಮಶಾಸ್ತ್ರದ ಚಿಂತನೆ ಅವರ ಉಸಿರಾಟ. ವಂಶ ಪರಂಪರೆಯಿಂದ ಬಂದಿರುವಂತಹ ಧರ್ಮ, ವಿದ್ಯೆ, ಐಶ್ವರ್ಯ ಇವೆಲ್ಲವೂ ಕೂಡ ಅವರಲ್ಲಿರುವಂತಹ ಒಂದು ಆಭರಣವಲ್ಲ. ಲೋಕಕ್ಕೆ ಹಿತ ಮಾಡುವುದಕ್ಕೋಸ್ಕರ ಸಂರಕ್ಷಿತವಾದ ಒಂದು ಅತ್ಯಂತ ಅಮೂಲ್ಯವಾದ ಒಂದು ಸಂಪತ್ತಾಗಿತ್ತು. ವಾದ ವಿವಾದಗಳಲ್ಲಿ ಇವರನ್ನು ಸೋಲಿಸುವವರು ಯಾರೂ ಇರಲಿಲ್ಲ. ಪ್ರತಿವಾದಿಗಳ ಅಜ್ಞಾನಾಂಧಕಾರ ಅವರ ಮುಂದೆ ನಿಲ್ಲಿಕ್ಕೆ ಸಾಧ್ಯವೇ ಇಲ್ಲ. ಕರಗಿ ನೀರಾಗ್ತಾ ಇತ್ತು. ಹಗಲಿನ ಸೂರ್ಯನಿಗೂ ಪರಿಹರಿಸಲು ಸಾಧ್ಯವಾಗದ ಅಂಧಕಾರವನ್ನು ಈ ತಿಮ್ಮಣ್ಣ ಭಟ್ಟರು ಜ್ಞಾನ ಪ್ರಕಾಶದ ಕ್ಷಣಾರ್ಧದಲ್ಲಿ ದೂರ ಮಾಡ್ತಾ ಇದ್ರು. ಆದ್ದರಿಂದ ರಾಜರು ಇವರಿಗೆ ಹಗಲು ದೀವಟಿಕೆ ಎಂಬ ಬಿರುದನ್ನು ಅರ್ಪಣೆ ಮಾಡ್ತಾರೆ. ಅರ್ಥಾತ್ ಜ್ಞಾನ ಸೂರ್ಯನಿಗೆ ಸಮಾನವಾದ ಮಹಿಮೆ ಇವರಲ್ಲಿದೆ. ಸೂರ್ಯನಿಗೆ ದೀವಟಿಕೆ ಹಿಡಿಯುವ ಕ್ರಮ ಇಲ್ಲ. ಆದರೆ ಹಗಲಿನಲ್ಲೂ ಇವರಿಗೆ ದೀವಟಿಕೆ ಹಿಡಿದ್ರೆ ಇವರ ಜ್ಞಾನದ ಪ್ರಕಾಶ ಎಷ್ಟಿತ್ತು ಅನ್ನೋದು ಇದರಿಂದ ನಮ್ಗೆ ಅರ್ಥ ಆಗುತ್ತೆ. ಈ ತಿಮ್ಮಣ್ಣ ಭಟ್ಟರ ಧರ್ಮಪತ್ನಿ ಗೋಪಿಕಾಂಬೆ ಪಾವಿತ್ರ್ಯ, ಭಕ್ತಿ ಮತ್ತು ಸಾತ್ವಿಕತೆಯ ಮೂರ್ತ ಸ್ವರೂಪ. ಈ ದಿವ್ಯ ದಂಪತಿಗಳ ಮನೆ ಸಾಮಾನ್ಯ ಮನೆಯಲ್ಲ. ಅದು ಭವಿಷ್ಯದಲ್ಲಿ ಲೋಕಕ್ಕೆ ಕ್ಷೇಮವನ್ನು ಉಂಟು ಮಾಡುವಂತಹ ವಿಭೂತಿ ಪುರುಷನ ಅವತಾರದ ಕ್ಷೇತ್ರ ಅಥವಾ ಸುಕ್ಷೇತ್ರ. ಮಹಾಮಹಿಮನ ಆಗಮವನ್ನು ನಿರೀಕ್ಷೆ ಮಾಡುವ ಒಂದು ಪವಿತ್ರ ಮಂದಿರ. ಕಾಲ ಹೀಗೆ ಮೌನವಾಗಿ ಸನ್ನದ್ಧವಾಗುತ್ತೆ. ಭೂಮಿ ನಿರೀಕ್ಷೆಯಿಂದ ನಿಲ್ಲುತ್ತೆ. ದೇವತೆಗಳು ಕಾತರದಿಂದ ನಿಂತು ನೋಡುತ್ತಾರೆ. ಭಕ್ತರ ಕಷ್ಟವನ್ನು ತಾನು ಹೊತ್ತುಕೊಂಡು ಧರ್ಮವನ್ನು ಸಂಸ್ಥಾಪನೆ ಮಾಡಿ ಕರುಣೆಯ ಸಾಗರವನ್ನು ಹರಿಸಿ ಮಹಾಮಹೋಪಾಧ್ಯಾಯನಾಗಿ ಭೂಮಿಯಲ್ಲಿ ಸಾವಿರಾರು ವರ್ಷಗಳ ಕಾಲ ಚಿರಂಜೀವಿಯಾಗಿ ಬದುಕುವ ಮಹಾವಿಭೂತಿ ಪುರುಷನ ಅವತಾರದ ಕ್ಷಣ ಸಮೀಪಿಸಲಿಕ್ಕೆ ಪ್ರಾರಂಭವಾಗಿದೆ. ಅದಕ್ಕೋಸ್ಕರ ಆ ಜಗದೊಡೆಯನೇ ಪೀಠಿಕೆಯನ್ನು, ವೇದಿಕೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾನೆ. ಮಹಾವಿಭೂತಿ ಪುರುಷನ ಜನನ ಉಳಿದವರಂತೆ, ಆದರೆ ಅದಕ್ಕೆ ಅರ್ಥವಿಲ್ಲ, ಮಹತ್ವವಿಲ್ಲ,
ಜನಗಳಿಗೆ ಅರ್ಥವೂ ಆಗುವುದಿಲ್ಲ. ಅದಕ್ಕೋಸ್ಕರ ವೇದಿಕೆ ಸಿದ್ಧತೆ ಹೀಗಿದೆ. ತಿಮ್ಮಣ್ಣ ಭಟ್ಟರು ವಿಜಯನಗರದಲ್ಲಿ ಬಹಳ ಕಾಲ ವಾಸವನ್ನು ಮಾಡ್ತಾರೆ. ಎಲ್ಲ ಬಗೆಯ ಸುಖ ಸಮೃದ್ಧಿಗಳಿದ್ದರೂ ಕೂಡ ಮಕ್ಕಳಾಗೋದಿಲ್ಲ. ಆದರೆ ಮಕ್ಕಳು ಬೇಕು ಅನ್ನುವಂತಹ ಅಪೇಕ್ಷೆ ಅತ್ಯಂತ ಹೇರಳವಾಗಿ ಅವರ ಹೃದಯದಲ್ಲಿ ಹುಟ್ಟುತ್ತೆ. ಅದರಿಂದ ದುಃಖವನ್ನು ಅನುಭವಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆತ್ಯಂತಿಕವಾಗಿ ಆಲೋಚನೆ ಮಾಡಿ, ನನ್ನ ಇಷ್ಟದೇವನಾದ ತಿರುಪತಿ ತಿಮ್ಮಪ್ಪನನ್ನೇ ನಾನು ಶರಣು ಹೊಂದಬೇಕು ಅಂತ ತಿರುಪತಿ ಕ್ಷೇತ್ರಕ್ಕೆ ಹೊರಟು ನಿಲ್ತಾರೆ ತಿಮ್ಮಣ್ಣ ಭಟ್ಟರು. ಶ್ರೀನಿವಾಸನನ್ನು ಪರಿಪೂರ್ಣವಾಗಿ ಆರಾಧನೆ ಮಾಡ್ತಾರೆ. ಅದಕ್ಕೋಸ್ಕರ ತಿರುಮಲ ಕ್ಷೇತ್ರದಲ್ಲಿಯೇ ವಾಸ ಮಾಡ್ತಾರೆ. ಅನೇಕ ವರ್ಷಗಳ ಕಾಲ ಶ್ರೀನಿವಾಸ ದೇವರನ್ನು ತಿಮ್ಮಣ್ಣ ಭಟ್ಟರು ಹಾಗೂ ಗೋಪಿಕಾಂಬೆ ವಿವಿಧ ರೀತಿಯಲ್ಲಿ ಆರಾಧನೆ ಮಾಡ್ತಾರೆ, ಸೇವೆ ಮಾಡ್ತಾರೆ. ಕುಲದೈವನಾದ ಶ್ರೀನಿವಾಸ ಅಂತೂ ಅನುಗ್ರಹ ಮಾಡ್ತಾನೆ. ಇದರಿಂದ ದಂಪತಿಗಳಿಗೆ ಸಂತೃಪ್ತಿ ಉಂಟಾಗುತ್ತೆ. ಧನ್ಯರು ಎಂದು ಭಾವಿಸ್ತಾರೆ. ಶ್ರೀನಿವಾಸ ದೇವರ ಅನುಗ್ರಹವನ್ನು, ಅಪ್ಪಣೆಯನ್ನು ಪಡೆದು ಪುನಃ ಕಂಚಿಯ ಹತ್ತಿರದಲ್ಲಿ ಇರುವ ಕಾವೇರಿ ಪಟ್ಟಣ ಎಂಬ ಅಗ್ರಹಾರಕ್ಕೆ ಆಗಮಿಸ್ತಾರೆ. ಅಲ್ಲಿ ಶ್ರೀಮನ್ನಾರಾಯಣ ದೇವರನ್ನು ಪುನಃ ಸೇವೆ ಮಾಡುತ್ತಾ ಮುಂದಿನ ದಿವಸಗಳನ್ನು ಕಳೀತಾರೆ. ಅವರ ಅನುಗ್ರಹವನ್ನು ಪಡೆದು ಕೆಲವು ವರ್ಷಗಳ ಕಾಲ ಅಲ್ಲಿಯೇ ವಾಸ ಮಾಡ್ತಾರೆ. ತಿಮ್ಮಣ್ಣ ಭಟ್ಟರಿಗೆ ಮೊದಲು ದೇವರ ಅನುಗ್ರಹದಿಂದ ಒಂದು ಹೆಣ್ಣು ಮಗಳು ಹುಟ್ಟುತ್ತಾಳೆ. ಅವಳಿಗೆ ದೇವರ ಹೆಸರನ್ನು ನೆನಪು ಮಾಡುವಂತೆ ವೆಂಕಟಾಂಬ ಎಂಬ ಹೆಸರನ್ನು ಇಡ್ತಾರೆ. ಅನಂತರ ಒಬ್ಬ ಪುತ್ರ ರತ್ನನು ಹುಟ್ಟುತ್ತಾನೆ. ಆ ಪುತ್ರನಿಗೆ ಗುರುರಾಜ ಎಂಬ ಹೆಸರನ್ನು ಇಡ್ತಾರೆ. ಈ ಗುರುರಾಜ ಯಾರು ಅಂದರೆ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಏನು ಮುಂದೆ ಹುಟ್ಟುತ್ತಾರೆ ಅವರ ಅಣ್ಣಂದರು. ಈ ವೆಂಕಟಾಂಬೆ ಹಾಗೂ ಗುರುರಾಜ ಇಬ್ಬರೂ ಕೂಡ ಕೀರ್ತಿ ಮತ್ತು ಪ್ರತಾಪಗಳಂತೆ ಇವರ ವಂಶದಲ್ಲಿ ಶೋಭಾಯಮಾನರಾಗ್ತಾರೆ. ಮುಂದೆ ಗುರುರಾಯರ ಅವತಾರ ಹೇಗೆ ನಡೆಯುತ್ತೆ, ಅದಕ್ಕೆ ತಿಮ್ಮಣ್ಣ ಭಟ್ಟರಿಗೆ ಯಾವ ರೀತಿಯಲ್ಲಿ ಪ್ರೇರಣೆ ಆಗುತ್ತೆ, ಗುರುರಾಯರ ಅವತಾರಕ್ಕೋಸ್ಕರ ಅವರು ಪುನಃ ಹೇಗೆ ದೇವರ ಸೇವೆಯನ್ನು ಮಾಡ್ತಾರೆ, ಇದೆಲ್ಲವನ್ನು ನಾಳೆ ದಿವಸ ತಿಳಿಯೋಣ ಎಂಬುದಾಗಿ ಹೇಳ್ತಾ ಈ ಚಿಂತನೆಯನ್ನು ಆ ತಿರುಪತಿ ಶ್ರೀನಿವಾಸ ದೇವರ ಪಾದಕಮಲಗಳಲ್ಲಿ ಭಕ್ತಿಯಿಂದ ಸಮರ್ಪಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು.